ಸಾಕುನಾಯಿ ವಿಚಾರಕ್ಕೆ ವೃದ್ಧೆಯ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ. 66 ವರ್ಷದ ಪಾರ್ವತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಘಟನೆ ಸಂಬಂಧ 3 ವಿರುದ್ಧ ಎಫ್ಐಆರ್ ಆಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್. ಸಾಕುನಾಯಿಯಿಂದ ಮಲಮೂತ್ರ ವಿಸರ್ಜನೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಅದು ಆ ವೃದ್ಧೆ ಕೂತ ಜಾಗದಲ್ಲಿಯೇ. ಅದೇಂಗ್ರಿ ಸಾಧ್ಯ? ಅದಾಗೆ ಬಂದು ಆ ವಯಸ್ಸಾದ ಮಹಿಳೆ ಹತ್ರ ಬಂದ್ ಮಾಡೋಕ್ಕೆ ಇವರು ಮಾಡಿಸಿದ್ದಾರೆ ಅಂಥೇಳಿ. ಹೀಗಾಗಿ ಮನೆ ಮಾಲೀಕರನ್ನು ಪ್ರಶ್ನೆ ಮಾಡ್ತಾರೆ ವೃದ್ಧೆಗೆ ಪ್ರಶ್ನೆ ಮಾಡಿದ್ದಕ್ಕೆ ಮತ್ತು ಕಲ್ಲು ಮತ್ತು ಕಟ್ಟಿಗೆಯಿಂದ ಹೊಡೆದು ಬಿಟ್ಟಿದ್ದಾರೆ ಅಜ್ಜಿಗೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. CCTV ಇಲ್ಲಿ ನೋಡ್ತಾ ಇದ್ದೀವಿ ನಾವು. ನೋಡಿ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ನೀವು ನಾನಿದ್ದ ಜಾಗದಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಸಿದ್ರಿ ಅಂಥೇಳಿ. ಅಲ್ಲೇನೋ ಅವಾಚ್ಯವಾಗಿ ಆಕೆಗೆ ಬೈದು, ನೋಡಿ ಆಕೆ ಮೇಲೆ ಹಲ್ಲೆನ ಮಾಡಿದ್ದಾರೆ, ಅವಾಚ್ಯವಾಗಿ ಬೈದು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ನಾಯಿ ಮಾಲೀಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ನೋಡಿ, ಕಚ್ಚೋಕೆ ಹೋಗುತ್ತದು. ಮಾಲೀಕರ ಮೇಲೆ ಕೇಸ್ ಆಗುತ್ತೆ ಕಚ್ಚಿದ್ರೆ. ಮತ್ತು ಇವರು ರೋಡ್ ಕರ್ಕೊಂಬರ್ತಾರೆ, ಅಂದರೆ ಅದಕ್ಕೆ ಮಲಮೂತ್ರ ಮಾಡಿಸ್ಲಿಕ್ಕೆ ಇವರು. ನೋಡಿ, ಈ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಕೆಲವೊಂದು ಫೋಟೋಸ್ಗಳನ್ನು. ಆಕೆಯ ಮೇಲೆ ಹೇಗೆ ರೌಡಿಸಮ್ ಮಾಡಿದ್ದಾರೆ ಅಂಥೇಳಿ 3 ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಅದರಲ್ಲೂ ಮಲಮೂತ್ರ ವಿಸರ್ಜನೆ ಈ ರಸ್ತೆ ಮೇಲೆ ಕೆಲವೊಬ್ಬರು ಈ ಸಾಕುನಾಯಿ ಸಾಕಿರ್ತಾರಲ್ವ, ಅದಕ್ಕಾಗಿಯೇ ಕರ್ಕೊಂಬಂದಿರ್ತಾರವರು. ಸಂಜೆ ವಾಕ್ ಅಂತಲ್ಲ ಅದು, ಅದಕ್ಕೆ ಮಾಡ್ಸೋಕ್ಕೆ ಅದಕ್ಕೆ. ಹಾಗಾಗಿ ಅಂಥವರ ವಿರುದ್ಧ ಕೂಡ ಕೇಸ್ಗಳಾಗಬೇಕು. ಜೊತೆಗೆ ಪ್ರಶ್ನೆ ಮಾಡೋಂಥ ಸಂದರ್ಭದಲ್ಲಿ ಆಕೆನ ಹಿಗ್ಗಾಮುಗ್ಗ ಹೊಡಿತಾರೆ ಅಂತ ಹೇಳಿದ್ರೆ ಅವ್ರ ಮನೇಲಿ ಮಾಡಿಸ್ಕೊಳ್ಳಿಬೇಕಾದ್ರೆ ಅವ್ರ ಬೆಡ್ರೂಮಲ್ಲಿ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡಿಸ್ಕೊಳ್ಳಿ, ಅಥವಾ ಇಲ್ಲಿ ಪಬ್ಲಿಕಲ್ಲಿ ಮಾಡಿಸಿ ಅದನ್ನು ಕಟ್ಕೊಂಡು ಹೋಗಿ ಅವ್ರ ಮನೇಲಿ ಬಿಸಾಕಲಿ. ಆಯ್ಕೆಗಳಿದಾವಪ್ಪ. ಇಂಥವ್ರ ವಿರುದ್ಧ ಕ್ರಮ ಆಗಬೇಕು.